NDA 190ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತಾ ಇರುವಂಥದ್ದು. ನಿರೀಕ್ಷೆ ಮೀರಿ ಗೆಲುವನ್ನು ನಾವು ಸಾಧಿಸಿದ್ದೇವೆ. ಎಲ್ಲರೂ ನಿರೀಕ್ಷೆ ಮಾಡಿದ್ರು ದೊಡ್ಡ ಗೆಲುವಾಗುತ್ತೆ ಅಂತ, ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರ ನೇತೃತ್ವ, ನಿತೀಶ್ ಕುಮಾರ್ ಅವರ ಒಂದು ಆಡಳಿತ, ಇವೆಲ್ಲಕ್ಕೂ ಸಹ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಈ ದೊಡ್ಡ ಒಂದು ಗೆಲುವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಬಿಹಾರ್ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲೂ ದೊಡ್ಡ ಸಾಧನೆಯನ್ನು ಮಾಡೋರಿದೆ. ಕರ್ನಾಟಕದಲ್ಲೂ ಸಹ ಇದೇ ರೀತಿಯ ಒಂದು ಗೆಲುವನ್ನು ಸಾಧಿಸಬೇಕು ಅಂತೇಳಿ ಈಗಲಿಂದಲೇ ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಪ್ರಯತ್ನ ನಾವು ಮುಂದುವರಿಸ್ತಾ ಇದ್ದೇವೆ. ಸರ್, ಬಿಹಾರದ ಮುಖ್ಯಮಂತ್ರಿ ಸರ್ ಅಲ್ಲ, ಇಟ್ಸ್ ಲೆಫ್ಟ್ ಟು ದ ಅವರ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಆಲ್ಸೋ ಅಮಿತ್ ಶಾ. ದೇ ವಿಲ್ ಟೇಕ್ ಅಪ್ರೋಪ್ರಿಯೇಟ್ ಅವ್ರು ಏನು ಡಿಸಿಷನ್ ತೊಗೊತಾರೆ ಅದು ಫೈನಲ್. ನಾನು ಆ ಮಧ್ಯೆ ಪ್ರವೇಶ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಸರ್, ಮೋದಿಯವರು ಸಾಕಷ್ಟು ಪ್ರಚಾರವಾಗಿದ್ದರು, ಅದೆಲ್ಲ ವರ್ಕೌಟ್ ಆಯಿತು ಅಂತ ಮೋದಿಯವರು 100 ಮೋದಿಯವರು, ಅಮಿತ್ ಶಾಜಿಯವರು, ಇವರೆಲ್ಲರ ಪ್ರಯತ್ನ ಮತ್ತು ನಿತೀಶ್ ಕುಮಾರ್ ಬಗ್ಗೆ ಇರುವಂಥ ಗೌರವ ಈ ಒಂದು ಫಲಿತಾಂಶ ಅಂತ ನಾನು ಭಾವಿಸಿದ್ದೆ. ಸರ್, NDA ಹೊರತುಪಡಿಸಿ ಬಿಜೆಪಿ ಸಹ ಸಾಕಷ್ಟು ಈ ಬಾರಿ ಉತ್ತಮ ಸೀಟ್ಗಳು. ಹೌದು, ಭಾಳ ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗಿದೆ, ನಿರೀಕ್ಷೆ ಮೀರಿ ಗೆಲುವಾಗಿದೆ. ಅದಕ್ಕಾಗಿ ಬಿಹಾರ್ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ.